ಹೊನ್ನಾಳಿ ನಗರದಲ್ಲಿ ಭಾಳ ಪ್ರಸಿದ್ಧವಾದ ಐತಿಹಾಸಿಕ ಹಿರೇಕಲ್ಮಠ ಇದೆ. ಇದೇ ತಿಂಗಳು 27, 28, ಮಾರ್ಚ್ 1, 2 4 ದಿವಸಗಳ ಕಾಲ ರಾಜ್ಯ ಮಟ್ಟದ ಕೃಷಿ ಮೇಳ ಇದೆ. ಕೃಷಿ ಮೇಳಕ್ಕೆ ಈ ಹಿಂದೆ 2021ರಲ್ಲೂ ಸಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯರು ಬಂದರು, ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಹ ಬಂದಿದ್ದರು. ಇಂದು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀನಿ. 1ನೇ ತಾರೀಕು ರಂಭಾಪುರಿ ಮಠಕ್ಕೆ ಹೋಗ್ತೀವಿ ಅಂತ ಹೇಳಿದರೆ, ರಂಭಾಪುರಿ ಪೀಠದಿಂದ, ಯಾಕಂದರೆ ಹೊನ್ನಾಳಿ ಮಧ್ಯ ಕರ್ನಾಟಕ ನಡೆದಾಡುವ ದೇವರು ಅಂತ ಹೇಳ್ತಾರೆ. ಸುಪ್ರಸಿದ್ಧವಾದ ಮಠ, ಜಾತ್ಯತೀತ ಮಠ. ಮಠಕ್ಕೆ ಬಂದರೆ ಒಳ್ಳೆಯದಾಗುತ್ತೆ, ಸಹಜವಾಗಿ ನಡೆದಾಡುವ ದೇವರು ಅಂತ ಹೇಳ್ತಾರೆ. ಆ ಮಠಕ್ಕೆ ಆಹ್ವಾನ ಮಾಡಿದ್ದೀನಿ. ಇವತ್ತು ಸಂಜೆ ಒಳಗಾಗಿ ಈಗಾಗಲೇ 1ನೇ ತಾರೀಕು ಬರ್ತೀವಿ ಅಂತ ಹೇಳಿದರೆ, ಬರೋದಕ್ಕೆ ಆಹ್ವಾನ ಕೊಟ್ಟಿದ್ದೀನಿ. ಹಾಗಾಗಿ ಭೇಟಿ ಸಹಜವಾಗಿ ಈ ರಾಜ್ಯ ಮಟ್ಟದ ಕೃಷಿ ಮೇಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ರಾಜಕೀಯ ಚರ್ಚೆ ಇಲ್ಲ, ರಾಜಕೀಯವಾಗಿ ಯಾವುದೂ ಚರ್ಚೆ ಇಲ್ಲ. ಮೊನ್ನೆ ಹೊನ್ನಾಳಿ ಸೇವಾಲಾಲ್ ಜಯಂತಿ ಬಂದ ಸಂದರ್ಭದಲ್ಲಿ ಅವತ್ತು ಸಹ ಬಂದಿದ್ದರು. ಭಾಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡಿದ್ವಿ. ಅದೇ ರೀತಿ ಸಹಜವಾಗಿ ಚರ್ಚೆ ಆಯ್ತು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸಹಜವಾಗಿ ಈ ಟೈಮಲ್ಲಿ ಕಾಂಗ್ರೆಸ್ ಒಂದು ಚರ್ಚೆ ನಡೀತದೆ ಪವರ್ ಶೇರಿಂಗ್ ವಿಚಾರದಲ್ಲಿ. ಏನೋ ಅಧಿಕಾರ ಬದಲಾವಣೆ ಕರೆದು ಮಾತಾಡ್ತಾರೆ, ಹೈಕಮಾಂಡಿಗೆ ಸಾಕಷ್ಟು ಚರ್ಚೆ ನಡೀತದೆ. ನನಗೆ ಮಾಹಿತಿ ಇಲ್ಲ. ನೀವೊಬ್ಬ ರಾಜಕೀಯ ನಾಯಕ, ಹೌದು, ಪಕ್ಷ ಬೇರೆ ಇರ್ಬೋದು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನೋಡಿ, ರಾಜಕೀಯ ಹೊರತುಪಡಿಸಿ ನಮ್ಮ ಡಿ ಕೆ ಶಿವಕುಮಾರ್ ಬಗ್ಗೆ ಭಾಳ ವಿಶ್ವಾಸ ಇದೆ, ಭಾಳ ಅನ್ಯೋನ್ಯತೆ ಇದೆ. ಸಹಜವಾಗಿ ಬಂದ ಸಂದರ್ಭದಲ್ಲಿ ಮಾತಾಡ್ತೀವಿ, ಆದರೆ ರಾಜಕೀಯವಾಗಿ ಯಾವುದೂ ಚರ್ಚೆ, ಪವರ್ ಶೇರಿಂಗು ಪಕ್ಷದ ಬಿಟ್ಟು ಬಿಟ್ಟಂತ ವಿಚಾರ. JDS BJP ಮೈತ್ರಿ ಬಗ್ಗೆ ಕೆಲವು ನಾಯಕರು ಅಪಸ್ವರ ಎತ್ತುತ್ತಾ ಇದ್ದಾರೆ ಸರ್. ಹಳೆ ಮೈಸೂರು ಈಗ ಒಂದು ಆಯಾ ಭಾಗದ ನಾಯಕರಿಗೆ ಮೈತ್ರಿ ಬೇಕೋ ಬೇಡ ಅಂತ ಅಲ್ಲಿ ಯೋಚನೆ ಮಾಡ್ತಾರೆ. ಅಂತಿಮವಾಗಿ ನಮ್ಮ ಹೈಕಮಾಂಡ್, ರಾಷ್ಟ್ರೀಯ ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ನನ್ನ ಹಂತದಲ್ಲಿ ಅಂತ ತೀರ್ಮಾನ ಮಾಡ್ತಾರೆ. ಹೊನ್ನಾಳಿ ನಗರದಲ್ಲಿ ಭಾಳ ಪ್ರಸಿದ್ಧವಾದ ಐತಿಹಾಸಿಕ ಹಿರೇಕಲ್ಮಠ ಇದೆ. ಇದೇ ತಿಂಗಳು 27, 28, ಮಾರ್ಚ್ 1, 2 4 ದಿವಸಗಳ ಕಾಲ ರಾಜ್ಯ ಮಟ್ಟದ ಕೃಷಿ ಮೇಳ ಇದೆ. ಕೃಷಿ ಮೇಳಕ್ಕೆ ಈ ಹಿಂದೆ 2021ರಲ್ಲೂ ಸಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯರು ಬಂದರು, ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಹ ಬಂದಿದ್ದರು. ಇಂದು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀನಿ. 1ನೇ ತಾರೀಕು ರಂಭಾಪುರಿ ಮಠಕ್ಕೆ ಹೋಗ್ತೀವಿ ಅಂತ ಹೇಳಿದರೆ, ರಂಭಾಪುರಿ ಪೀಠದಿಂದ, ಯಾಕಂದರೆ ಹೊನ್ನಾಳಿ ಮಧ್ಯ ಕರ್ನಾಟಕ ನಡೆದಾಡುವ ದೇವರು ಅಂತ ಹೇಳ್ತಾರೆ. ಸುಪ್ರಸಿದ್ಧವಾದ ಮಠ, ಜಾತ್ಯತೀತ ಮಠ. ಮಠಕ್ಕೆ ಬಂದರೆ ಒಳ್ಳೆಯದಾಗುತ್ತೆ, ಸಹಜವಾಗಿ ನಡೆದಾಡುವ ದೇವರು ಅಂತ ಹೇಳ್ತಾರೆ. ಆ ಮಠಕ್ಕೆ ಆಹ್ವಾನ ಮಾಡಿದ್ದೀನಿ. ಇವತ್ತು ಸಂಜೆ ಒಳಗಾಗಿ ಈಗಾಗಲೇ 1ನೇ ತಾರೀಕು ಬರ್ತೀವಿ ಅಂತ ಹೇಳಿದರೆ, ಬರೋದಕ್ಕೆ ಆಹ್ವಾನ ಕೊಟ್ಟಿದ್ದೀನಿ. ಹಾಗಾಗಿ ಭೇಟಿ ಸಹಜವಾಗಿ ಈ ರಾಜ್ಯ ಮಟ್ಟದ ಕೃಷಿ ಮೇಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ.